ದಾವಣಗೆರೆ ದಂಗಲ್ ಇನ್ನೂ ಕೂಡ ಕಾಂಗ್ರೆಸ್ ಅನ್ನ ಸುಡ್ತಾ ಇದೆ. ಆರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ತಂದಿದೆ. ಅದರಲ್ಲೂ ಕೂಡ ದೊಡ್ಡವರ ಜಗಳಕ್ಕೂ ಕಾರಣ ಆಗಿದೆ. ಈಗಾಗಲೇ ಮುಸ್ಲಿಂ ನಾಯಕರ ಪದಚ್ಯುತಿಗೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧವೇ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಗುಡುಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ತೆಗೆದುಕೊಂಡಂತಹ ನಿರ್ಧಾರ ಸರಿಯಿಲ್ಲ, ಅವರು ಸರಿಯಾದಂತಹ ಪ್ರೊಸೀಜರ್ ಅನ್ನ ಪಾಲನೆ ಮಾಡಿಲ್ಲ, ನೋಟಿಸ್ ಅನ್ನ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಹೇಳಿದ್ದೇನು? ಹಾಗಾದ್ರೆ ಕೆಪಿಸಿಸಿಗೆ ನೋಟಿಸ್ ಕೊಡೋದು ಅನಿವಾರ್ಯವಾಗಿತ್ತಾ? ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತೊಗೊಳ್ಬೇಕಾಗಿತ್ತು. ರಿಪ್ಲೈ ಆದಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೇನಿರೋದು. ನಾವು ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದರೆ ತೆಗೆದಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ. ನಾವು ನೋಟಿಸಲ್ಲಿ ಮಾಡಿ ಅವ್ರು ರಿಪ್ಲೈ ತೊಗೊಂಡು ಆಮೇಲೆ ಮಾಡಬೇಕಂತ ಎಲ್ಲರದ್ದು ಅಭಿಪ್ರಾಯ. ಅದು ಯಾರು ಅಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಯಾರ ಮೇಲೆ ಏನೇ ಒಂದು ಕ್ರಮ ಅಂತ ಆಗಬೇಕು ಅಂದರೆ ಅವರನ್ನ ಕೇಳ್ತಕ್ಕಂಥದ್ದು ಸೌಜನ್ಯ. ಆದರೂ ಕೂಡ ಹೈಕಮಾಂಡು ತೀರ್ಮಾನ ತಗೊಳ್ಳುವಾಗ ಅಲ್ಪಸಂಖ್ಯಾತ ಲೀಡರ್ಗಳಿದ್ದರು, ಅವ್ರ ಎದುರುಗಡೆನೇ ತೀರ್ಮಾನ ಆಯಿತು, ಅವರು ಒಪ್ಕೊಂಡು ಆಮೇಲೆ ಯಾಕೆ ಕೆಲವರು ವಿರೋಧ ಮಾಡಿದ್ರು. ಕ್ರಮ ಕೈಗೊಳ್ಳಬೇಕು, ಆದ್ರೆ ಪ್ರೊಸೀಜರ್ ಪಾಲಿಸಬೇಕು. ನೋಟಿಸ್ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಕ್ರಮ ಯಾಕಬೇಕು? ಆರದ ದಾವಣಗೆರೆ ಬೆಂಕಿ, ತುಪ್ಪ ಸುರಿದ್ರ ಜಮೀರ್. ಈವರೆಗೆ ಒಂದು ಸಿಚುವೇಶನ್ ಇತ್ತು. ಜಮೀರ್ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು, ಯಾರಾದರೂ ಕಾಪಾಡಿ, ಇದೊಂದು ಸಂಕಷ್ಟದಿಂದ ನನ್ನನ್ನ ಪಾರು ಮಾಡಿ ಅಂತ ಏನೇನೋ ತಂತ್ರ ಪ್ರತಿತಂತ್ರಗಳನ್ನ ಜಮೀರ್ ಮಾಡ್ತಾ ಇದ್ರು. ಯಾಕಂದ್ರೆ ಈವರೆಗೆ ಅವರ ತಲೆ ಮೇಲೆ ತೂಗುಗತ್ತಿಯೊಂದು ನೇತಾಡ್ತಾ ಇತ್ತು. ಜಮೀರ್ ಅವರ ಮಂತ್ರಿ ಕುರ್ಚಿ ಮುರಿದು ಬೀಳೋ ಸಾಧ್ಯತೆ ಇತ್ತು. ದಾವಣಗೆರೆ ಎಲೆಕ್ಷನ್ನಲ್ಲಿ ಜಮೀರ್ ಮೇಲಿರೋ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಜಮೀರ್ ಅವರನ್ನ ಕಂಗಾಲಾಗೋ ಹಾಗೆ ಮಾಡಿತ್ತು. ಯಾವಾಗ ಬೇಕಾದರೂ ಹೈಕಮಾಂಡ್ ಜಮೀರ್ ಮಂತ್ರಿ ಕುರ್ಚಿಯನ್ನ ಕಸಿದುಕೊಳ್ಳೋ ಆತಂಕವಿತ್ತು. ಆದ್ದರಿಂದ ತಮ್ಮ ಸಚಿವ ಸ್ಥಾನ ಉಳಿಸ್ಕೊಳ್ಳೋಕೆ ಜಮೀರ್ ಹರಸಾಹಸ ಪಡ್ತಾ ಇದ್ರು, ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಆದ್ರೆ ಈಗ ಆ ಪ್ರಯತ್ನಗಳನ್ನೆಲ್ಲ ಪಕ್ಕಕ್ಕಿಟ್ಟಿರೋ ಜಮೀರ್ ಹೊಸ ವರಸೆ ಆರಂಭಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧವೇ ಮುಗಿಬಿದ್ದಿದ್ದಾರೆ. ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತೊಗೊಳ್ಬೇಕಾಗಿತ್ತು. ರಿಪ್ಲೈ ಆದಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೇನಿರೋದು. ಎಲ್ಲರಿಗೂ ಅದೇ ಇರೋದು. ಈಗ ನಸೀರ್ ಅಹಮದ್ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಅವರು. ನಾವು ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದರೆ ತೆಗೆದಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ. ನಾವು ಈಗ ಪಕ್ಷ ಏನಾರ ಇದ್ದರೆ ಏನಾರ ಯೋಚನೆ ಮಾಡಿ ತೀರ್ಮಾನ ಮಾಡಿ. ಅಂದರೆ ನಮ್ದು ಏನಂದರೆ ಆಯಿತು, ಒಂದು ನೋಟಿಸಲ್ಲಿ ಮಾಡಿ ಅವ್ರು ರಿಪ್ಲೈ ತೊಗೊಂಡು ಆಮೇಲೆ ಮಾಡಬೇಕಂತ ಎಲ್ಲರದ್ದು ಅಭಿಪ್ರಾಯ. ಅದು ಜಮೀರ್ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಜಮೀರ್ ಕೋಪಗೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಯಾರ ಮೇಲೆ ಕೋಪ ಗೊತ್ತಾ? ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮೇಲೆ. ಹೌದು, ಡಿಕೆಶಿ ಮೇಲೆ ಜಮೀರ್ ಕೋಪಗೊಂಡಿದ್ದಾರೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತುಗೊಳಿಸಿದ್ದು ಇದೇ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ. ಅಷ್ಟೇ ಅಲ್ಲ, ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ನಸೀರ್ ಅಹಮದ್ ಅವರನ್ನ ವಜಾಗೊಳಿಸಿದ್ದು ಕೂಡ ಇದೇ ಡಿಕೆಶಿ. ಇಬ್ಬರ ಮೇಲಿರೋದು ಕೂಡ ಒಂದೇ ಆರೋಪ. ದಾವಣಗೆರೆ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಲಾಗಿದೆ ಅನ್ನೋ ಆರೋಪದಲ್ಲೇ ಈ ಇಬ್ಬರ ವಿರುದ್ಧ ಕ್ರಮ ಕೈಗೊಳ್ಳಲಾಯಿತು. ಕೆಪಿಸಿಸಿಯಲ್ಲಿ ಆಂತರಿಕ ಚರ್ಚೆ ನಡೆಸಿ ಈ ಕ್ರಮ ತೆಗೆದುಕೊಳ್ಳಲಾಯಿತು ಅಂತ ಹೇಳಲಾಗ್ತಿದ್ದು. ಆದ್ರೆ ಮತ್ತೊಂದು ಆರೋಪ ಕೂಡ ಇದೆ. ಯಾವುದೇ ನೋಟಿಸ್ ನೀಡದೆ ಕ್ರಮ ಕೈಗೊಂಡಿದ್ದು ಸರಿಯಲ್ಲ ಅನ್ನೋ ಚರ್ಚೆಯೂ ಜೋರಾಗಿದೆ. ಸಾಹುಕಾರ್ ಮಾತು ಜಮೀರ್ಗೆ ಅಸ್ತ್ರವಾಯಿತು. ಜಮೀರ್ ಮೇಲೆ ತೂಗುಗತ್ತಿ ನೇತಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿತ್ತು. ಸಾಹುಕಾರ್ ಸತೀಶ್ ಜಾರಕಿಹೊಳಿ ಜಮೀರ್ ಮೇಲೆ ಯಾವುದೇ ಕ್ರಮ ಆಗಬಾರದು ಅಂತ ಪ್ರಯತ್ನ ನಡೆಸಿದ್ರು. ಜೊತೆಗೆ ನಸೀರ್ ಜಬ್ಬಾರ್ ಪರ ಮಾತಾಡಿದ ಸತೀಶ್ ಇಬ್ಬರ ವಿರುದ್ಧ ಕ್ರಮ ತಗೊಂಡಿರೋದನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಇದೇ ಮಾತನ್ನೇ ಅಸ್ತ್ರವಾಗಿ ಬಳಸಿಕೊಂಡ ಜಮೀರ್ ಈಗ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಏಕಾಏಕಿ ಕಾರಣ ಕೇಳದೆ ಶಿಸ್ತು ಕ್ರಮ ತಗೊಂಡಿದ್ದು ಸರಿಯಾದ ನಿರ್ಧಾರವಲ್ಲ. ಕ್ರಮಕ್ಕೂ ಒಂದು ಪ್ರಕ್ರಿಯೆ ಇದೆ. ಮೊದಲು ನೋಟಿಸ್ ಕೊಡಬೇಕು, ಅವರಿಂದ ಸ್ಪಷ್ಟನೆ ಪಡೆದು ಬಳಿಕ ಕ್ರಮದ ಬಗ್ಗೆ ನಿರ್ಧಾರ ಮಾಡಬೇಕು. ಇದೇ ಎಲ್ಲರ ಅಭಿಪ್ರಾಯ ಎಂದಿದ್ದಾರೆ. ನೋಟಿಸ್ ಕೊಡಬೇಕಿತ್ತು ಅಂತ ಜಮೀರ್ ಅಹಮದ್ ಒತ್ತಾಯವೇಕೆ?
ಜಮೀರ್ ಅಹಮದ್ ಒತ್ತಾಯಿಸ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ್ರೆ ನೋಟಿಸ್ ಒಂದನ್ನ ಕೊಡಬೇಕಿತ್ತು ಅಂತ ಒತ್ತಾಯಿಸ್ತಾ ಇದ್ದಾರೆ. ಈವರೆಗೆ ಸುಮ್ಮನಿದ್ದ ಜಮೀರ್ ಹೀಗೆ ಒತ್ತಾಯಿಸ್ತಾ ಇರೋದೇಕೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ತನ್ನ ವಿರುದ್ಧ ಕ್ರಮ ಕೈಗೊಳ್ಳದಂತೆ ತಡೆಯೋಕೆ ಜಮೀರ್ ಅಹಮದ್ ಈ ವರಸೆ ಆರಂಭಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಜಮೀರ್ ಮಾತಿಗೆ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಸಹಿಸಲ್ಲ, ತಪ್ಪು ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ, ವರಿಷ್ಠರ ಸೂಚನೆಯಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ. ನಾವು ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ, ಯಾರ ವಿರುದ್ಧವೂ ಹಗೆ ಸಾಧಿಸಿಲ್ಲ. ಪಕ್ಷದ ಶಿಸ್ತು ಎಲ್ಲರಿಗೂ ಒಂದೇ. ನಾವು ಅಲ್ಪಸಂಖ್ಯಾತರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದೇವೆ ಎಂದಿದ್ದಾರೆ ಡಿಕೆಶಿ. ಮುಸ್ಲಿಂ ಮುಖಂಡರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ, ಸಮುದಾಯದ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅಂತ ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಡಿಕೆಶಿ ಈ ತರ ಹೇಳಿದ್ರೆ ದಾವಣಗೆರೆ ಟಿಕೆಟ್ ಘೋಷಣೆ ಮಾಡಿದಾಗ ಮುಸ್ಲಿಮರೂ ಇದ್ರು. ಅವರ ಎದುರೇ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಚರ್ಚೆ ಆಗಿತ್ತು. ಅವರು ಒಪ್ಪಿಕೊಂಡಿದ್ರು ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡು ತೀರ್ಮಾನ ತಗೊಳ್ಳುವಾಗ ಅಲ್ಪಸಂಖ್ಯಾತ ಲೀಡರ್ಗಳಿದ್ದರು, ಅವ್ರ ಎದುರುಗಡೆನೇ ತೀರ್ಮಾನ ಆಯಿತು, ಅವರು ಒಪ್ಕೊಂಡ್ರು. ಆಮೇಲೆ ಯಾಕೆ ಕೆಲವರು ವಿರೋಧ ಮಾಡಿದ್ರು? ಎರಡೂ ಕಡೆ ನೋಟಿಸ್ ಕೊಟ್ಟು ಸ್ಪಷ್ಟನೆ ಕೇಳುವುದು ಸೌಜನ್ಯ ಎಂದ ರಾಜಣ್ಣ. ನೋಟಿಸ್ ಕೊಟ್ಟು ಸ್ಪಷ್ಟನೆ ಕೇಳುವುದು ಸೌಜನ್ಯ, ಹಾಗಂತ ನೋಟಿಸ್ ಕೊಡ್ಲೇಬೇಕು ಅಂತ ಹೇಳೋದಕ್ಕಾಗಲ್ಲ. ಮೌಖಿಕವಾಗಿ ಆದ್ರೂ ಮಾಹಿತಿ ಪಡೆಯಬಹುದಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಜಮೀರ್ ಮೇಲೆ ಕೋಪ ಏನಿಲ್ಲ ಎಂದಿದ್ದಾರೆ ರಾಜಣ್ಣ. ಅವ್ರು ಹೇಳಿದ್ದಾರೆ ಅಂತಾನೆ ನಾನು ಅದೇ ಹೇಳ್ಬೇಕು ಅಂತಾನ, ಅದು ಅವ್ರ ಅಭಿಪ್ರಾಯ. ಅವ್ರು ಹೇಳಿದ್ದಾರೆ, ಯಾರ ಮೇಲೆ ಏನೇ ಒಂದು ಕ್ರಮ ಅಂತ ಆಗ್ಬೇಕು ಅಂದ್ರೆ ಅವರನ್ನ ಕೇಳ್ತಕ್ಕಂಥದ್ದು ಸೌಜನ್ಯಕ್ಕಾದ್ರೂ ಕೂಡ, ಏನಪ್ಪಾ ನೀನು ತಪ್ಪು ಮಾಡಿದ್ಯಾ ಅಂತಕ್ಕಂಥದ್ದನ್ನ ಕೇಳೋದು ಸೌಜನ್ಯ. ಕೇಳಬೇಕು ಅಂತ ಅವರು ಹೇಳಿದ್ದಾರೆ, ಅದು ಸಾಮಾಜಿಕವಾಗಿ ಎಲ್ಲರೂ ಒಪ್ಪುವಂತ ಮಾತನ್ನ. ನೋಟಿಸೇ ಕೊಡಬೇಕು ಅಂತಿಲ್ಲ. ಆದ್ರೆ ಜಮೀರ್ ಅವ್ರ ಮೇಲೆ, ಇನ್ನೊಬ್ಬರ ಮೇಲೆ, ಮತ್ತೊಬ್ಬರ ಮೇಲೆ ಏನಾದರೂ ಕ್ರಮಗಳು ಅದು ಇದು ಅಂತಕ್ಕಂಥದ್ದು ಪ್ರಸ್ತಾಪಗಳು ಬಂದಾಗ ಆಗಂದಾಕ್ಷಣಕ್ಕೆ ಪೂರ್ಣ ಮುಸ್ಲಿಂ ಸಮುದಾಯನೇ ಕಾಂಗ್ರೆಸ್ ವಿರುದ್ಧ ಅಂತಾಗ್ಲಿ ಅಥವಾ ಅವ್ರ ಮೇಲೆ ಕಾಂಗ್ರೆಸ್ಗೆ ಕೋಪ ಇದೆ ಅಂತ ಭಾವನೆ ಆಗಲಿ ಆ ಸಮುದಾಯದಲ್ಲೂ ಕೂಡ ಬರಬಾರ್ದು. ಅವರು ಕೂಡ ಸಂಬಂಧಪಟ್ಟವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಈ ರೀತಿ ಆರೋಪಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಈ ತರ ಹೇಳೋದು ಸರಿ ಇಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಅವ್ರು ಹೇಳ್ಬೇಕಾಗ್ತದೆ. ಕ್ರಮ ಕೈಗೊಳ್ಳಬೇಕಾದ್ರೆ ನೋಟಿಸ್ ಕೊಡ್ಲೇಬೇಕಾ? ಈಗ ನೋಟಿಸ್ ನೀಡದೆ ಕಾಂಗ್ರೆಸ್ ಕ್ರಮ ಕೈಗೊಂಡಿದೆ. ಆದ್ರೆ ನೋಟಿಸ್ ನೀಡಿಯೇ ಕ್ರಮ ಕೈಗೊಳ್ಳಬೇಕಾ ಅನ್ನೋ ಪ್ರಶ್ನೆಗಳು ಈಗ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬಂದಿವೆ. ಆದ್ರೆ ನೋಟಿಸ್ ನೀಡದೆ ಕ್ರಮ ಕೈಗೊಳ್ಳೋದು ಕೂಡ ಪಕ್ಷದ ಸಾಮಾನ್ಯ ಕರ್ತವ್ಯಗಳಲ್ಲಿ ಒಂದು ಅಂತ ಹೇಳಲಾಗ್ತಿದೆ. ಮಾಜಿ ಸಚಿವ ರಾಜಣ್ಣ ರಾಜೀನಾಮೆ ಪಡೆಯುವಾಗಲೂ ಕೂಡ ಯಾವುದೇ ನೋಟಿಸ್ ರಾಜಣ್ಣಗೆ ನೀಡಿರಲಿಲ್ಲ. ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿಯೊಬ್ಬರಿಗೆ ನೋಟಿಸ್ ಕೊಟ್ರೆ ಆ ವ್ಯಕ್ತಿ ತನ್ನ ಸ್ಥಾನದಲ್ಲಿರೋ ಅರ್ಹತೆ ಕಳೆದುಕೊಳ್ಳುತ್ತಾನೆ. ಅದು ಪಕ್ಷದಲ್ಲಿ ರೆಕಾರ್ಡ್ ಆಗಿ ಉಳಿದು ಬಿಡುತ್ತೆ ಅನ್ನೋ ಕಾರಣಕ್ಕೆ ನೋಟಿಸ್ ನೀಡದೆ ಕ್ರಮ ಕೈಗೊಳ್ಳಲಾಗುತ್ತೆ. ಈಗ ಕಾಂಗ್ರೆಸ್ ನೋಟಿಸ್ ನೀಡದೆ ಕ್ರಮ ಕೈಗೊಂಡಿರೋದು ಸರಿ ಅನ್ನೋ ಮಾತುಗಳು ಹರಿದಾಡ್ತಿವೆ. ಈ ಎಲ್ಲ ಚರ್ಚೆಗಳು, ಆರೋಪ ಪ್ರತ್ಯಾರೋಪಗಳ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಸ್ಲಿಂ ಸಂಘಟನೆಗಳು ಪತ್ರ ಬರೆದಿವೆ. ಆ ಪತ್ರದಲ್ಲೇನಿದೆ ಅಂತೀರಾ? ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಮುಸ್ಲಿಮರಿಗೆ ರಾಜಕೀಯವಾಗಿ ಆಯ್ಕೆಗಳಿವೆ. ಆದರೂ ಜಾತ್ಯತೀತ ನೆಲೆಗಟ್ಟಿನಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದೇವೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಆದರೆ ಮುಸ್ಲಿಂ ಸಮುದಾಯವನ್ನ ಕಡೆಗಣಿಸಲಾಗಿದೆ. ಇತ್ತೀಚಿನ ಕೆಲವು ಬೆಳವಣಿಗೆಗಳು ನೋವು ತಂದಿವೆ. ಮುಸ್ಲಿಮರು ಇದನ್ನ ನಿರೀಕ್ಷಿಸಿರಲಿಲ್ಲ. ದಾವಣಗೆರೆ ಟಿಕೆಟ್ ನೀಡದೇ ಇರೋದು ಆಘಾತ ತಂದಿದೆ. ಕೆಲವು ಪ್ರಶ್ನೆಗಳನ್ನು ಸಹಜವಾಗಿ ಹುಟ್ಟುಹಾಕಿದೆ. ನಮ್ಮನ್ನ ಹೀಗೆ ನಡೆಸಿಕೊಂಡಿದ್ದು ಏಕೆ? ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದೇ ಮುಸ್ಲಿಮರು ಮಾಡಿದ ತಪ್ಪ? ಮುಸ್ಲಿಮರು ಟಿಕೆಟ್ ಕೇಳಿದ್ದೇ ತಪ್ಪು ಅಂತ ಬಿಂಬಿಸಲಾಗುತ್ತಿದೆ. ಮುಸ್ಲಿಂ ನಾಯಕರನ್ನ ಪದಚ್ಯುತ ಮಾಡಿರೋದು ಆತಂಕ ಮೂಡಿಸಿದೆ. ಡಿಕೆಶಿ ಮುಸ್ಲಿಮರಿಗೆ ಪ್ರಾತಿನಿಧ್ಯ ನೀಡಲಾಗಿದೆ ಎಂದಿದ್ದಾರೆ. ಅವರ ಈ ಮಾತು ಅಕ್ಷರಶಃ ತಪ್ಪು. ಮುಸ್ಲಿಮರಿಗೆ ರಕ್ಷಣೆ ನೀಡುವುದು ಸರ್ಕಾರದ ಕರ್ತವ್ಯ. ಪದಚ್ಯುತಿ ವಾಪಸ್ ತೆಗೆದುಕೊಳ್ಳಬೇಕು, ನಮಗೂ ಪ್ರಾತಿನಿಧ್ಯ ನೀಡಬೇಕು. ಈಗ ಸದ್ಯಕ್ಕೆ ದಾವಣಗೆರೆ ದಂಗಲ್ ಕಾಂಗ್ರೆಸ್ನಲ್ಲಿ ಬಣ ಸಂಘರ್ಷವನ್ನ ತೀವ್ರಗೊಳಿಸಿದೆ. ಇನ್ನೂ ಕೆಲವು ದಿನಗಳ ಕಾಲ ಬಣ ಸಂಘರ್ಷ ಜೋರಾಗಲಿದ್ದು ಯಾವ ಮಟ್ಟಕ್ಕೆ ತಲುಪುತ್ತೆ ಕಾದು ನೋಡಬೇಕಿದೆ. ಹಿಂದಿಗೆ ಗ್ರೇಡಿಂಗ್ ಬೇಡ, ಅಂಕಗಳನ್ನೇ ಕೊಡಿ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಈ ಮೂಲಕ ಶಿಕ್ಷಣ ಇಲಾಖೆ ಮಾಡಿರುವ ಎಡವಟ್ಟೇನು? ಶಿಕ್ಷಣ ಇಲಾಖೆ ಮಾಡಿರುವ ಎಡವಟ್ಟಿನಿಂದಾಗಿ ಮಕ್ಕಳಿಗೆ ಅನ್ಯಾಯ ಆಯ್ತಾ?
ರಾಜ್ಯ ಸರ್ಕಾರದ ಮುಂದಿನ ನಿರ್ಧಾರ ಏನು? ಬಂಡತನ ಮಾಡಬಾರದು, ಮಕ್ಕಳ ವಿಷಯದಲ್ಲಿ ಚೆಲ್ಲಾಟ ಆಡಬಾರದು. ಕೇವಲ ಒತ್ತಡಕ್ಕೋಸ್ಕರ ನಾವು ಘೋಷಣೆ ಮಾಡ್ತೀವಿ ಎಂದಾಗ ಈ ಮಕ್ಕಳು, ಲಕ್ಷಾಂತರ ಮಕ್ಕಳ ಜೊತೆ ಇವತ್ತು ಇವರು ಬಹಳ ಹಗುರವಾಗಿ ನಡ್ಕೊಂಡಿದೆ. ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕದಲ್ಲಿರೋದು ಬೇಡ. ರಿಸಲ್ಟ್ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ಅದನ್ನು ಮಕ್ಕಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಬಾರಿ ಅಂಕ ಅಂತಾರೆ, ಇನ್ನೊಂದು ಬಾರಿ ಗ್ರೇಡಿಂಗ್ ಅಂತಾರೆ, ಮತ್ತೊಂದು ಬಾರಿ ಗ್ರೇಡಿಂಗ್ ಇಲ್ಲ, ಅಂಕಾನೇ ಫಿಕ್ಸು ಅಂತಾರೆ. ರಾಜ್ಯ ಸರ್ಕಾರ ಗೊಂದಲದಲ್ಲಿತ್ತು. ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಶಿಕ್ಷಣ ಇಲಾಖೆ ಎಡವಿತ್ತು. ಎಡವೋದು ಮಾತ್ರ ಅಲ್ಲ, SSLC ವಿದ್ಯಾರ್ಥಿಗಳಿಗೆ ಆತಂಕ ಮೂಡಿಸಿದ್ರು. ಎಕ್ಸಾಮ್ ಬರೆದಿರೋ ವಿದ್ಯಾರ್ಥಿಗಳನ್ನ ಗೊಂದಲಕ್ಕೆ ತಳ್ಳಿದ್ರು. ಈಗ ಆ ಗೊಂದಲಕ್ಕೆ ಬ್ರೇಕ್ ಬಿದ್ದಿದೆ. ಹೈಕೋರ್ಟ್ ಆದೇಶವೊಂದನ್ನು ಹೊರಡಿಸಿದ್ದು ಗ್ರೇಡಿಂಗ್ ಕೊಡೋ ಬದಲು ಅಂಕಗಳನ್ನ ಕೊಡಬೇಕು, ಇದೇ ಫೈನಲ್ ಅಂತ ಹೇಳಿಬಿಟ್ಟಿದೆ. ಈ ಆದೇಶದಿಂದ ಒಂದು ಗೊಂದಲ ನಿವಾರಣೆಯಾಗಿದ್ದು ಮತ್ತೊಂದು ಗೊಂದಲ ಸೃಷ್ಟಿಯಾಗಿದೆ. SSLC ರಿಸಲ್ಟ್ ಅನ್ನೋದೇ ಗೊಂದಲದ ಗೂಡಾಗಿದೆ. ಹಿಂದಿಗೆ ಗ್ರೇಡ್ ಇಲ್ಲ, ಅಂಕವೇ ಫಿಕ್ಸ್. ಪುನರ್ ಪರಿಶೀಲನಾ ಅರ್ಜಿ ವಜಾ, ಸರ್ಕಾರದ ಪ್ರಯತ್ನಕ್ಕೆ ಹಿನ್ನಡೆ. ಏನು ಮಾಡುತ್ತೆ ಸರ್ಕಾರ? ಶಿಕ್ಷಣ ಸಚಿವರು ಹೇಳಿದ್ದೇನು? ಅದು ಮಾರ್ಚ್ 27. SSLCಯಲ್ಲಿ ಹಿಂದಿ ಸೇರಿದ ಹಾಗೆ ತೃತೀಯ ಭಾಷೆಗಳ ಎಕ್ಸಾಮ್ಗೆ ಕೆಲವು ದಿನ ಬಾಕಿ ಇತ್ತು. ಆಗ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತಗೊಳ್ಳುತ್ತೆ. ಇನ್ಮುಂದೆ ತೃತೀಯ ಭಾಷೆಗಳಿಗೆ ಅಂಕ ನೀಡಲ್ಲ, ಗ್ರೇಡಿಂಗ್ ಮಾತ್ರ ನೀಡಲಾಗುತ್ತೆ ಅಂತ ಹೇಳಿಬಿಡುತ್ತೆ. ಶಿಕ್ಷಣ ಸಚಿವರ ಈ ಘೋಷಣೆ ಕೇಳಿ ಕೆಲವರು ಖುಷಿಯಾಗಿದ್ರು. ಕನ್ನಡ ಪರ ಸಂಘಟನೆಗಳು ಹಬ್ಬ ಮಾಡಿಕೊಂಡಿದ್ವು. ರಾಜ್ಯ ಸರ್ಕಾರದ ಕ್ರಮವನ್ನ ಸ್ವಾಗತಿಸಿದ್ವು. ಕೆಲವರು ಶಿಕ್ಷಣ ಸಚಿವರನ್ನ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ರು. ಆದ್ರೆ ಆ ಖುಷಿ ತುಂಬಾ ದಿನ ಇರಲಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಈ ರೀತಿ ಘೋಷಣೆ ಮಾಡಿದ ಕೆಲವೇ ದಿನಗಳಲ್ಲಿ ಸರ್ಕಾರದ ನಿರ್ಧಾರದ ವಿರುದ್ಧ ಚಿಕ್ಕಮಗಳೂರಿನ ಸಹನಾ ಆರ್ ನಾಯ್ಕ್ ಸೇರಿ 3 ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಆ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಅಂಕಗಳ ಬದಲಿಗೆ ಗ್ರೇಡ್ ನೀಡೋದು ತಪ್ಪು, ಅಂಕಗಳನ್ನೇ ನೀಡಬೇಕು ಅಂತ ತೀರ್ಮಾನ ನೀಡಿಬಿಟ್ಟಿತ್ತು. ಹೈಕೋರ್ಟ್ ಈ ರೀತಿ ಹೇಳೋದಕ್ಕೆ ಕಾರಣ ಇತ್ತು. ಕೇಂದ್ರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂಕಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಕೇಂದ್ರ ಸ್ವಾಮ್ಯದ ಸಂಸ್ಥೆಗಳ ನೇಮಕಾತಿಯಲ್ಲಿ ಗ್ರೇಡ್ ಪರಿಗಣಿಸಲ್ಲ. ಗ್ರೇಡಿಂಗ್ ನೀಡಿದ್ರೆ ವಿದ್ಯಾರ್ಥಿಗಳ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ತೃತೀಯ ಭಾಷೆಗಳನ್ನು ಕಲಿಯುವ ಉತ್ಸಾಹಕ್ಕೆ ಕುತ್ತು ಬರುತ್ತೆ ಅನ್ನೋ ಕಾರಣಕ್ಕೆ ಹೈಕೋರ್ಟ್ ಈ ನಿರ್ಧಾರ ತಗೊಂಡಿತ್ತು. ಆದರೆ ಈ ನಿರ್ಧಾರದ ವಿರುದ್ಧ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿದ್ದು, ಕೊನೆಗೆ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಜಾಗೊಂಡಿದೆ. ನ್ಯಾಯಮೂರ್ತಿ ES ಇಂದಿರೇಶ್ ಅವರಿದ್ದ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು, ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ದು, ಅರ್ಜಿ ವಜಾ ಮಾಡುವುದಕ್ಕೆ ಕೆಲವೊಂದು ಕಾರಣಗಳನ್ನೂ ಕೊಟ್ಟಿದೆ. ಹಳೆ ಪದ್ಧತಿ ಮುಂದುವರಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ನಿಯಮ ಮಾಡುವ ಮುನ್ನ ಪರೀಕ್ಷಾ ಪದ್ಧತಿ ಬದಲಾಯಿಸಬಾರದು. ಪರೀಕ್ಷೆಗೂ ಮುನ್ನ ಜಾರಿ ಇದ್ದ ನಿಯಮದಂತೆ ಮೌಲ್ಯಮಾಪನ ಮಾಡಿ, ಅಗತ್ಯ ನಿಯಮಗಳಿಗೆ ಮೊದಲು ಕಾನೂನುಬದ್ಧ ತಿದ್ದುಪಡಿ ಮಾಡಿ, ನಂತರ ಗ್ರೇಡಿಂಗ್ ಪದ್ಧತಿ ಜಾರಿಗೆ ತರಲು ಕೋರ್ಟ್ ಅಡ್ಡಿಯಾಗುವುದಿಲ್ಲ. ಎಲ್ಲರನ್ನೂ ಪಾಸ್ ಮಾಡಬೇಕೆಂದಿದ್ದರೆ ಪರೀಕ್ಷೆಯನ್ನೇ ರದ್ದು ಮಾಡಿ ಎಂದಿದೆ ಕೋರ್ಟ್. ಹೈಕೋರ್ಟ್ ಹೀಗೆ ಹೇಳುತ್ತಾ ಇದ್ದಂತೆ ಸರ್ಕಾರಕ್ಕೆ ಭಾರೀ ಹಿನ್ನಡೆಯಾಗಿದೆ. ಈಗ ಹೈಕೋರ್ಟ್ ಆದೇಶವನ್ನ ಸರ್ಕಾರ ಪಾಲಿಸಲೇಬೇಕಿದೆ. ಒಂದು ಬಾರಿ ಹಿಂದಿಗೆ ಗ್ರೇಡ್ ನೀಡ್ತೇವೆ ಅಂತ ವಿದ್ಯಾರ್ಥಿಗಳಲ್ಲಿ ನಂಬಿಕೆ ಹುಟ್ಟಿಸಿದ್ದ ಸರ್ಕಾರ ಈಗ ಅನಿವಾರ್ಯವಾಗಿ ಹೈಕೋರ್ಟ್ ಹೇಳಿದ್ದನ್ನ ಕೇಳಲೇಬೇಕಿದೆ. ಅದೊಂದು ಎಡವಟ್ಟನ್ನ ತನ್ನ ಮೈಮೇಲೆ ಎಳೆದುಕೊಂಡಿರೋ ಸರ್ಕಾರ ಈಗ ವಿದ್ಯಾರ್ಥಿಗಳು ಮತ್ತು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಗೊತ್ತಾ? ಮಾರ್ಚ್ 27ರಂದು ಹಿಂದಿಗೆ ಗ್ರೇಡ್ ನೀಡಲಾಗುತ್ತೆ ಅಂತ ಸರ್ಕಾರ ಹೇಳಿತ್ತು. ಅದಾದ ಕೆಲವೇ ದಿನಗಳಲ್ಲಿ ಅಂದ್ರೆ ಮಾರ್ಚ್ 31ರಂದು ಹಿಂದಿ ಭಾಷೆ ಪರೀಕ್ಷೆ ನಡೆದಿತ್ತು. ಇದರಿಂದ ಗ್ರೇಡ್ ಅಂತ ಕಾಟಾಚಾರಕ್ಕೆ ಕೆಲವರು ಎಕ್ಸಾಮ್ ಬರೆದಿರ್ತಾರೆ. ಆದ್ದರಿಂದ ನೆಪ ಮಾತ್ರಕ್ಕೆ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಕಥೆ ಏನು? ಇದರಿಂದ ಮಕ್ಕಳ ಭವಿಷ್ಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋ ಪ್ರಶ್ನೆಗಳೂ ಹುಟ್ಕೊಂಡಿವೆ. ಆದರೆ ಈ ಯಾವುದೇ ಪ್ರಶ್ನೆಗಳಿಗೆ ಸದ್ಯಕ್ಕೆ ಉತ್ತರವಿಲ್ಲ. ಈಗ ಹೈಕೋರ್ಟ್ ಆದೇಶದಿಂದ ರಾಜ್ಯ ಸರ್ಕಾರ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದೆ. ಸರಿಯಾದ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದೆ ತೊಂದರೆಯನ್ನ ಮೈಮೇಲೆ ಎಳೆದುಕೊಂಡಿದೆ. ರಾಜ್ಯ ಸರ್ಕಾರ ಎಡವಿರೋದು ಎದ್ದು ಕಾಣಿಸ್ತಿದೆ. ಬದಲಾವಣೆ ತರುವುದಿದ್ದರೆ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ತರಬೇಕಿತ್ತು. ಪೋಷಕರು ವಿದ್ಯಾರ್ಥಿಗಳಿಗೆ ಬದಲಾವಣೆ ಬಗ್ಗೆ ಮಾಹಿತಿ ಕೊಡಬೇಕು. ಆದರೆ ಏಕಾಏಕಿ ಗ್ರೇಡಿಂಗ್ ನಿರ್ಧಾರ ತೆಗೆದುಕೊಂಡು ಶಿಕ್ಷಣ ಇಲಾಖೆ ಎಡವಟ್ಟು ಮಾಡಿಕೊಂಡಿದೆ. ಪರೀಕ್ಷೆ ನಡೆಯುವಾಗ ಗ್ರೇಡಿಂಗ್ ಬಗ್ಗೆ ನಿರ್ಧರಿಸಿ ವಿದ್ಯಾರ್ಥಿಗಳಿಗೂ ಗೊಂದಲ ಮೂಡಿಸಿದೆ. ಕೊನೆ ಕ್ಷಣದಲ್ಲಿನ ಶಿಕ್ಷಣ ಇಲಾಖೆಯ ನಿರ್ಧಾರ ಪೋಷಕರಲ್ಲೂ ಆತಂಕ ಉಂಟು ಮಾಡಿದ್ದು, ಶಿಕ್ಷಣ ಇಲಾಖೆ ಮತ್ತು ಅಧಿಕಾರಿಗಳ ಎಡವಟ್ಟಿಗೆ
ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ಹೈಕೋರ್ಟ್ ನಿರ್ಧಾರಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಸದ್ಯಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ನಾನು ಕೂಡ ಅಡ್ವೊಕೇಟ್ ಜನರಲ್ ಜೊತೆ ಮಾತಾಡಿದ್ದೇನೆ, ಸಿಎಂಗೂ ಮಾಹಿತಿ ಕೊಟ್ಟಿದ್ದೇನೆ. ನಾಳೆ ಸಿಎಂ ಭೇಟಿ ಮಾಡಿ ಮಾತನಾಡುತ್ತೇನೆ. ಎಲ್ಲವನ್ನೂ ಪರಿಶೀಲನೆ ಮಾಡಿ ತೀರ್ಮಾನ ತಗೋತೇವೆ. ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚು ವಿಳಂಬ ಆಗಲ್ಲ ಎಂದಿದ್ದಾರೆ. ಹೈಕೋರ್ಟಲ್ಲಿ ಆದೇಶ ಬಂದಿರತಕ್ಕಂಥದ್ದು ಬೆಳಗ್ಗೆ ನಾನು ಕೂಡ ಅಡ್ವೊಕೇಟ್ ಜನರಲ್ ಅವ್ರ ಜೊತೆಗೆ ಮೀಟಿಂಗನ್ನು ಮಾಡಿದೆ. ನಾನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಳೆ ಸಾಯಂಕಾಲ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ನೆಕ್ಸ್ಟ್ ಏನು ಅಂತ ಹೇಳಿ ಅಲ್ಲ, ಅವ್ರು ಹೇಳ್ತಾ ಇರೋದು ಅಂಕ ಕೊಡಿ ಈ ಸತಿ ಅಂತ ಅವ್ರು ಮಾಡಿರೋದು. ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕದಲ್ಲಿರೋದು ಬೇಡ. ರಿಸಲ್ಟ್ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ಅದನ್ನು ಮಕ್ಕಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳ ಜೊತೆ ಸರ್ಕಾರ ಚೆಲ್ಲಾಟ, ಸುರೇಶ್ ಕುಮಾರ್ ಆಕ್ರೋಶ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಯೋಚಿಸಬೇಕು. ಸರ್ಕಾರ ಮಕ್ಕಳ ಜೊತೆ ಚೆಲ್ಲಾಟವಾಡುತ್ತಿದೆ. ಪರೀಕ್ಷೆಗೂ ಮುನ್ನವೇ ಅಂಕ ಕೊಡಲ್ಲ, ಗ್ರೇಡಿಂಗ್ ಕೊಡುತ್ತೇವೆ ಎಂದು ಘೋಷಣೆ ಮಾಡಿದ್ದು ಸರ್ಕಾರದ ತಪ್ಪು. ಮಕ್ಕಳಿಗೆ ಸರ್ಕಾರ ಅನ್ಯಾಯ ಮಾಡಿದೆ ಎಂದಿದ್ದಾರೆ ಮಾಜಿ ಸಚಿವ ಸುರೇಶ್ ಕುಮಾರ್. ಸೊ ನನಗನ್ಸುತ್ತೆ ಸರ್ಕಾರ ಮಕ್ಕಳ ಜೊತೆ ಚೆಲ್ಲಾಟ ಆಡಿದೆ. ಮತ್ತು ಶಿಕ್ಷಣ ಅನ್ನೋದು ಒಂದು ಗಂಭೀರವಾದ ವಿಚಾರ. ಒಂದು ಮಕ್ಕಳ ಬಗ್ಗೆ, ಮಕ್ಕಳ ಒಂದು ಕಲಿಕೆ ಬಗ್ಗೆ ಅದನ್ನು ಭಾಳ ಹಗುರವಾಗಿ ತಗೊಂಡು ಕೇವಲ ಒತ್ತಡಕ್ಕೋಸ್ಕರ ನಾವು ಘೋಷಣೆ ಮಾಡ್ತೀವಿ ಎಂದಾಗ ಈ ಮಕ್ಕಳು, ಲಕ್ಷಾಂತರ ಮಕ್ಕಳ ಜೊತೆ ಇವತ್ತು ಇವರು ಭಾಳ ಹಗುರವಾಗಿ ನಡ್ಕೊಂಡಿದೆ. ಶಿಕ್ಷಣ ಇಲಾಖೆ ವಿರುದ್ಧ ಕ್ಯಾಂಪ್ಸ್ ಕಿಡಿಕಾರಿದೆ. ಕ್ಯಾಂಪ್ಸ್ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಶಶಿಕುಮಾರ್ ಈ ಕುರಿತು ಮಾತಾಡಿದ್ದು, ನೆಲದ ಕಾನೂನನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಪರೀಕ್ಷೆಗೆ ಅಗೌರವ ತೋರಿಸಿರುವುದು ಸರಿಯಲ್ಲ. ಈಗಲಾದರೂ ನಿಯಮಾನುಸಾರ ವಿದ್ಯಾರ್ಥಿಗಳಿಗೆ 3ನೇ ವಿಷಯದಲ್ಲಿ ಗ್ರೇಡ್ ಬದಲು ಅಂಕ ಕೊಡಬೇಕು. ಬಂಡತನ ಮಾಡಬಾರ್ದು, ಮಕ್ಕಳ ವಿಚಾರದಲ್ಲಿ ಚೆಲ್ಲಾಟ ಆಡಬಾರ್ದು ಎಂದಿದ್ದಾರೆ. ಇಲ್ಲಿ ನೆಲದ ಕಾನೂನು ಒಂದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಲಿಲ್ಲ ಅಂದ್ರೆ ಮತ್ತೆ ಮಕ್ಕಳಿಗೆ ಗೊಂದಲ ಸೃಷ್ಟಿಸಿ ಇವತ್ತಿನ ದಿನ ಪರೀಕ್ಷೆಗೆ ಅಗೌರವ ತೋರಿಸಿರ್ತಕ್ಕಂಥದ್ದು ಸರಿಯಲ್ಲ ಅನ್ನತಕ್ಕಂಥದನ್ನ ನ್ಯಾಯಾಲಯ ಮತ್ತೆ ಮತ್ತೆ ಹೇಳಿದೆ. ಬಂಡತನ ಮಾಡಬಾರ್ದು, ಮಕ್ಕಳ ವಿಷಯದಲ್ಲಿ ಚೆಲ್ಲಾಟ ಆಡಬಾರ್ದು. ವಿದ್ಯಾರ್ಥಿಗಳಿಗೆ, ಅದರಲ್ಲೂ ರಾಜ್ಯ ಪಠ್ಯಕ್ರಮಕ್ಕೆ ಪ್ರತಿ ಪರೀಕ್ಷೆಯಲ್ಲಿ ಒಂದು ರೀತಿಯಾದ ಗೊಂದಲವನ್ನ ಸೃಷ್ಟಿಸಿ ಅಸಡ್ಡೆ ಮನೋಭಾವ ಬರೋ ರೀತಿಯಲ್ಲಿ ಸರ್ಕಾರಗಳು ನಡ್ಕೊಂತಾ ಇರೋದು ಒಪ್ಪುವಂಥದ್ದಲ್ಲ ಅನ್ನೋದು. ಈಗ ಸದ್ಯಕ್ಕೆ ಶಿಕ್ಷಣ ತಜ್ಞರು, ಕಾನೂನು ತಜ್ಞರ ಜೊತೆ ಸಭೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಈಗ ಸರ್ಕಾರ ಮೇಲ್ಮನವಿ ಸಲ್ಲಿಸುತ್ತಾ, ಇಲ್ಲ ಅಂದ್ರೆ ಕೋರ್ಟ್ ಹೇಳಿದಂತೆ ಯಥಾಸ್ಥಿತಿ ಮುಂದುವರಿಸುತ್ತಾ ಕಾದು ನೋಡಬೇಕಿದೆ. ಕುಡಿಯುವ ನೀರಿಗಾಗಿ ಹಾಹಾಕಾರ. ಕುಡಿಯುವ ನೀರಿಗೋಸ್ಕರನೇ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಕುಡಿಯುವ ನೀರು ಬೇಕು ಅಂದ್ರೆ ಕೆಲಸಕ್ಕೆ ಹೋಗಂಗಿಲ್ಲ, ಕೆಲಸಕ್ಕೆ ಹೋದ್ರೆ ನೀರು ಸಿಗಂಗಿಲ್ಲ ಅನ್ನುವ ಪರಿಸ್ಥಿತಿ ದಾವಣಗೆರೆ ಮತ್ತು ಮೈಸೂರಿನ ಕೆಲವು ಹಳ್ಳಿಗಳಲ್ಲಿ ಇದೆ. ಹಾಗಾದ್ರೆ ಇವರ ಪರಿಸ್ಥಿತಿ ಹೇಗಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ.